ಬಟ್ ವಾಟ್ ಯಾವುದು ಅಕ್ಯೂಸ್ ಮೇಲೆ ಅದು that will verify ಮಾಡ್ತೀವಿ. ಓಕೆ ಸರ್, ಎಷ್ಟು ವೆಹಿಕಲ್ ಅನ್ನು ಈಗ ಸೀಸ್ ಮಾಡಲಾಗಿದೆ, ಅಂದ್ರೆ ಎಷ್ಟು ವೆಹಿಕಲ್ ಅನ್ನು ಬಳಸಿದ್ದಾರೆ? ಒಂದು ವೆಹಿಕಲ್ ಯಾವುದು ಇನ್ಸಿಡೆಂಟ್ ಆಗಿದೆ ಆ ವೆಹಿಕಲ್ ಕೂಡ ಸೀಸ್ ಆಗಿದೆ. ಮತ್ತೆ ಬಿಯರ್ ಯಾವ ವೆಹಿಕಲ್ ನಿಂದ ತಂದಿದ್ದರು ಅದು ಕೂಡ ಸೀಸ್ ಆಗಿದೆ. ಸ್ಟೇಬಲ್ ಇದೆ. ಸೊ ಶಿ ಇಸ್ ಔಟ್ ಆಫ್ ಡೇಂಜರ್, ಶಿ ಇಸ್ ಸ್ಟೇಬಲ್, ಬಟ್ ಓನ್ಲಿ ಬಿಕಾಸ್ ಅವರು ಸ್ಥಿತಿನಲ್ಲಿ ಇಲ್ಲ ಅದು ಸ್ಟೇಟ್ಮೆಂಟ್ ಕೊಡಲಿಕ್ಕೆ. ಸೊ ಮತ್ತೆ ಅದು ಒನ್ಸ್ ಡಾಕ್ಟರ್ ಗಿವ್ಸ್ ಗ್ರೀನ್ ಸಿಗ್ನಲ್ ಕ್ಲಿಯರೆನ್ಸ್ ಆದಮೇಲೆ 164 ಸ್ಟೇಟ್ಮೆಂಟ್ ಕೋರ್ಟ್ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿಕೊಂಡು ಅಲ್ಲಿಂದ ತಗೊಳ್ತಾರೆ. ಕರಾವಳಿ ಭಾಗದಲ್ಲಿ ಇತ್ತೀಚೆಗೆ ಜಾಸ್ತಿ ಡ್ರಗ್ಸ್ ಹಾವಳಿ ಜಾಸ್ತಿ ಆಗ್ತಿದೆ ಸರ್. ಯಾಕೆ ಕಠಿಣ ಕ್ರಮ ತಗೊಳ್ಳಿಕ್ಕೆ ಯಾಕೆ ಆಗ್ತಾ ಇಲ್ಲ? ಮಣಿಪಾಲ್ನಲ್ಲಿ ಆಲ್ರೆಡಿ ಸುಮಾರು ಕೇಸ್ ರಿಜಿಸ್ಟರ್ ನಮ್ಮವರು ಮಾಡ್ತಾ ಇದ್ದಾರೆ. ಕನ್ಸಂಪ್ಷನ್ ಕೇಸು ಸಿಕ್ಕಾಪಟ್ಟೆ ಕೇಸ್ ರಿಜಿಸ್ಟರ್ ಕೂಡ ಆಗಿದೆ. ಮತ್ತೆ SP ಅವರು ಸುಮಾರು ಕಡೆ ರೇಡ್ ಕೂಡ ಮಾಡ್ತಾ ಇದ್ದಾರೆ. ಸೊ ವಿ ಆರ್ ಟ್ರೈಂಗ್ ಟು ಡೂ ಅವರ್ ವಾಟ್ ಎವರ್ ದ ಬೆಸ್ಟ್ ವಿ ಆರ್ ಡೂಯಿಂಗ್. ಮತ್ತೆ ಅವೇರ್ನೆಸ್ ಜನರೇಷನ್ ಕೂಡ ನಮ್ಮವರು ಮಾಡ್ತಾ ಇದ್ದಾರೆ. ಪೊಲೀಸ್ ತನಿಖೆ ಆಗ್ತಾ ಇದೆ ಸರ್, ಆದ್ರೆ ಬೇರೆ ಬೇರೆ ಊರಿಂದ ಬರ್ತಾ ಇರುವವರು ಇವರನ್ನ ಟಾರ್ಗೆಟ್ ಮಾಡಿಕೊಂಡು ಒಂದು ಡ್ರಗ್ಸ್ ಮಾಡ್ತಾ ಇದ್ದಾರೆ, ಸಪ್ಲೈ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಅವರನ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಪೊಲೀಸ್ನವರು ಅವರ ಡ್ಯೂಟಿ ಮಾಡ್ತಿದ್ದಾರೆ. ಅದಕ್ಕೆ ಏನು ಕ್ರಮ, ಕಠಿಣ ಕ್ರಮ? ವಿಲ್ ಟೇಕ್ ವೆನೆವರ್ ಈ ತರ ಮಾಹಿತಿ ಬಂದಾಗ, ಈ ತರ ಏನು ಸುದ್ದಿ ಬಂದಾಗ ನಮ್ಮವರು ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ತಾ ಇದ್ದಾರೆ. ನೀವು ಕೂಡ ಹೇಳ್ತಾ ಇದ್ದಾರೆ ಈಗ ಅದು ತಗೊಳ್ತಾ ಇದ್ದಾರೆ. ಅದು ಮತ್ತೆ ಮುಂದೆ ನಾನು ಹೆಚ್ಚಿಗೆ ಮಾಡ್ತೀನಿ ಈಗ. ಮತ್ತೆ ಮೇನ್ ಇಸ್ ದ ಅವೇರ್ನೆಸ್. ಪೀಪಲ್ ಶುಡ್ ಆಲ್ಸೋ, ಸ್ಟೂಡೆಂಟ್ಸ್ ಕೂಡ ಕಾಲೇಜ್ ಮಕ್ಕಳು ಇಲ್ಲಿ ಎಲ್ಲ ಎಜುಕೇಶನ್ ಹಬ್ ಇದೆ, ಅಲ್ಲಿ ದೇ ಶುಡ್ ಆಲ್ಸೋ ದಟ್ ಅವೇರ್ನೆಸ್ ಜನರೇಷನ್. ನಮ್ಮವರು ಕೂಡ ಆಫೀಸರ್ ಹೋಗ್ಕೊಂಡು ಪ್ರತಿ ತಿಂಗಳ ಕಾಲೇಜ್ ಸ್ಕೂಲ್ ಮಕ್ಕಳಿಗೆ ಅಲ್ಲಿಗೆ ಕೂಡ ನಮ್ಮವರು ಹೇಳ್ತಾ ಇದ್ದಾರೆ ಈಗ. ಓಕೆ, ಥ್ಯಾಂಕ್ ಯು.